ಇಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಂತಹ ಶಂಕರ್ ನಾಗ್ ಒಬ್ಬ ನಟನಾಗಿ, ಅದ್ಭುತ ನಿರ್ದೇಶಕನಾಗಿ ಅವರ ಒಂದು ಸಾವಿನ ಸುದ್ದಿ ಇವತ್ತಿಗೆ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದೆ. ಬಟ್ ಅದಿಷ್ಟು ರ್ಯಾಪಿಡ್ ಆಗಿ ವಿಷಯ ಆಗ್ತಿಲ್ಲ. FM ಮಾತ್ರ ಇತ್ತು, ಪೇಪರ್ ಮಾತ್ರ ಇತ್ತು ಅಂತ ಕೇಳಿದ್ವಿ. ನಿಮಗೆ ತಲುಪಿದೆ ಹೇಗೆ ಆ ಒಂದು ದುರಂತ ವಿಷಯ? ನನಗೆ ಆಕಾಶವಾಣಿ ಮೂಲಕ ಸ್ಟ್ರೇಟ್ ಮಧ್ಯಾಹ್ನ ಟೈಮಲ್ಲಿ ಪ್ರಸಾರ ಆಯ್ತು. ನಾನು ಸರಿಸುಮಾರು 1-1:30 ನಾನು ಮದುವೆ ಆಗ್ತಿದ್ದಿದ್ದು ಹುಡುಗಿ ರಿಲೇಟಿವ್ ಮನೆಗೆ ಹೋಗಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಿರೋ ನ್ಯೂಸ್ ಬಂತು. ಶಾಕ್ ಆಯ್ತು. ನನಗೆ ಅವಾಗ ತಿಳಿದಿದ್ದು. ಯಾವ ದಿನ ಅಂತ ನೆನಪಿದ್ಯಾ? ಇಲ್ಲ, ಮರ್ತಾಗಿದೆ ನಂಗೆ. ಓಕೆ, ನಾವು ಕೇಳ್ಪಟ್ಟೆ ಭಾನುವಾರ ಅಂತ ಮರ್ತಾಗಿದೆ. ತುಂಬಾ ಶಾಕ್ ಆಗ್ಬಿಡ್ತು. ಅವಾಗ ತಕ್ಷಣ ನನ್ ಕಣ್ಮುಂದೆ ಬಂದಿದ್ದೀನಿ 10,000 ನನ್ನ ಪರಿಸ್ಥಿತಿ ಅವತ್ತಿನ ದಿನಗಳಿಗೆ. ಹಾಗಾಗಿ ಸತ್ಯ ಘೋರವಾಗಿರುತ್ತೆ. ಬಿಲ್ಡಪ್ ತಗೊಂಡು ಶಂಕರ್ ಸುದ್ದಿ ಕೇಳಿ ನನ್ನ ಮನಸ್ಸು ವಿಚಲಿತ ಡ್ರಾಮಾ ಆಗ್ಬಿಡುತ್ತೆ. ನನ್ ದಾಕ ಬಂದಿದೆ. ನಾನು ಇವತ್ತು ಹೇಳಿದ್ರೆ ಶಾಕ್ ಆಗ್ತೀರಾ. ನೀವು ಯಾವ್ದಾದ್ರು ಕರ್ನಾಟಕದಲ್ಲಿ ಇದುವರೆಗೆ ನನಗೂ ಈಗ ನಾನೊಂದು 30 years 40 years ಚಿತ್ರರಂಗದಲ್ಲಿ ಕಳೆದಿದ್ದೀನಿ. ನೀವೆಲ್ಲಾರು ಒಂದು ಸಾವನಲ್ಲಿ ಕೌಶಿಕ್ ಅವ್ರನ್ನ ತೋರಿಸ್ಬಿಟ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಬಹುಮಾನ. ಪರ್ಪಸ್ಫುಲಿ ಐ ಡೋಂಟ್ ಗೋ ಟು ಡೆತ್ ಪ್ರೋಗ್ರಾಮ್ಸ್ ಇನ್ ಕರ್ನಾಟಕ. ಅಣ್ಣ ಅವ್ರ ಸತ್ರು ನನ್ನ ವೈಫ್ ಏನ್ರಿ ಇದು ರಾಜ್ಕುಮಾರ್ ಸತ್ರ ಮನೇಲಿ ಕೂತಿದ್ದೀರಾ ನೀವು? ಪುಟ್ಟ, ನಾನು ಸಾವಿನ ಜಾಗಕ್ಕೆ ಹೋಗಲ್ಲ. ತುಂಬಾ ಹಿಂಸೆ ಆಗುತ್ತಲ್ಲಿ. ಜನ ನಾರ್ಮಲ್ ಆಗೇ ಇರ್ತಾರೆ. ಯಾವ್ದೋ 4 ಚಾನಲ್ 4 ಕ್ಯಾಮ್ರಾ ಬರ್ತಿದ್ದಂಗೆ ತುಂಬಾ ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ರು ಸರ್. ಶೇರ್ ಡ್ರಾಮಾ ಆಕ್ಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಂದ್ರೆ ಅದು ನೋಡಿ ನೋಡಿ ನಾವು ಕಲಾವಿದ್ರಲ್ವಾ, ನಾವು ಲೈಟ್ ಆಗಿ ಹಂಗೆ ಮೆತ್ತೆ ಕೇಳಕ್ಕೆ ಯಾರು ಇರೋದಲ್ಲ. ಚೆಕ್ ಮಾಡಕ್ಕೆ ಯಾರ ಬಗ್ಗೆ ಹೇಳ್ತಿದ್ವಿ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಏನು ನಮ್ಮ ಮನೆಗೆ ಬಂದಿತ್ತು ಊಟ ಮಾಡ್ತಿದ್ವಿ ಸರ್ ಅಂದ್ರೆ ಯಾರು ನಂಬಲೇಬೇಕು. ಬಟ್ ಆ ಡ್ರಾಮಾ ನೋಡಕ್ ನಂಗಾಗಲ್ಲ. ಆಮೇಲೆ ಎರಡನೇದು, ನಾವಂತ ಅಂಗೇನೈತೆ ಏನಿರಲ್ಲ, ಕೆಲಸ ಮಾಡಿರ್ತೀವಿ. ಅಲ್ಲಿ ಹೋಗಿ ಸುಮ್ಮನೆ ಅದನ್ನ ದೊಡ್ಡ ಬಿಲ್ಡಪ್ ಮಾಡ್ಕೊಂಡು ನನ್ನ ತುಂಬಾ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಕೌಶಿಕ್ ಅಂಬರೀಷ್ ಸಾವಲ್ಲಿ ನೀ ಕಾಣಿಸ್ಲಿಲ್ಲ, ವಿಷ್ಣು ಎಷ್ಟು ಸಾವು ಕಾಣಿಸ್ಲಿಲ್ಲ, ಪುಟ್ಟಣ್ಣ ಯಾವ್ದ್ರಲ್ಲೂ ಸಾವು. ನಾನು ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ. ಸತ್ತವ್ರ ಮನೆಗೆ ನಾ ಮನೆಯಲ್ಲಿ ಕೂತ್ಕೊಂಡು ಅವ್ರ ಆ ಶ್ರದ್ಧಾಂಜಲಿ ಹೇಳ್ತೀನಿ. ನಾನು ಸಾವಕ್ಕೆ ಹೋಗಲ್ಲ. ನನ್ನ ಮನೆಯಲ್ಲಿ ಯಾರು ಸತ್ರ ಮಾತ್ರ ಐ ಗೋ ಟು ಗ್ರೇವ್ ಯಾರ್ಡ್. ಇದು ನನ್ನ ಡಿಸಿಷನ್. ಆಮೇಲೆ ನನ್ನ ಮಗಳಿಗೆ ಹೇಳಿದ್ದೀನಿ, ಅಮ್ಮ ನಾಳೆ ನನಗೂ ಸಾವಿದೆ, ಡೋಂಟ್ ಕಾಲ್ ಎನಿ ಫಿಲಂ ಪೀಪಲ್. ಕಾರಣ ಗೊತ್ತಾಯ್ತಲ್ಲ ಯಾಕೆ MD ಕೌಶಿಕ್ ಸರ್ ಅವರು ಎಂತ ಒಬ್ಬ ಗಣ್ಯರ ಒಂದು ಸಾವಿನ ಇದ್ರಲ್ಲೂ ಕೂಡ ಅವ್ರು ಯಾಕೆ ಭಾಗಿಯಾಗಲ್ಲ ಅಂತ. ದಿಸ್ ಇಸ್ ಅ ಫ್ಯಾಕ್ಟ್. ಸತ್ಯ ಯಾವತ್ತು ತುಂಬಾ ಘೋರವಾಗಿರುತ್ತೆ. ಬಟ್ ಇದನ್ನ ಆ ಕರಾಳವಾದ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇಟ್ಸ್ ರಿಯಲಿ ಥ್ಯಾಂಕ್ ಯು ಸೋ ಮಚ್.